ಕಾಲ್ತುಳಿತದಲ್ಲಿ 11 ಮಂದಿ ಸಾವಿನ ಸುದ್ದಿಯನ್ನ ಕೇಳಿ ಶಾಕ್ ಆಗಿದ್ರ ಸಿಎಂ. ಕಿವಿಗೆ ಸುದ್ದಿ ಬೀಳುತ್ತಲೇ ತೀವ್ರ ನೋವಿಗೊಳಗಾಗಿದ್ರ ಸಿದ್ದರಾಮಯ್ಯ. ಸಾವಿನ ಸುದ್ದಿ ಸಿಎಂ ಸಿದ್ದರಾಮಯ್ಯ ಕಿವಿಗೆ ಬಿದ್ದಿದ್ದೆ ತುಂಬಾ ವಿಳಂಬ. ಇದೇ ಕಾರಣಕ್ಕೆ ಪೊಲೀಸ್ ಕಮಿಷನರ್ ದಯಾನಂದ್ ಅಮಾನತು ಮಾಡಲಾಯ್ತಾ ಅನ್ನೋ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಸಾವಿನ ಸುದ್ದಿ ವಿಳಂಬವಾಗಿ ನೀಡಿದ್ದಕ್ಕೆ 5ರನ್ನ ಸಸ್ಪೆಂಡ್ ಮಾಡಿದ್ರಂತೆ. ಸಾವಿನ ಸುದ್ದಿ ಬೇಗ ಹೇಳಿದ್ರೆ ವಿಧಾನಸೌಧ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡ್ತಿದ್ರಂತೆ. ಅವತ್ತು ಸಾಕಷ್ಟು ಗೊಂದಲಗಳಾಯ್ತು. ಇತ್ತ ಸಾವಿನ ಸುದ್ದಿ ಕೇಳಿ ಬರ್ತಾ ಇತ್ತು, ಇತ್ತ ಮೃತಪಟ್ಟವರ ದೇಹವನ್ನ ಹೊತ್ಕೊಂಡು ಹೋಗ್ತಾ ಇದ್ರು. ಅತ್ತ ವಿಧಾನಸೌಧದಲ್ಲಿ ಎಲ್ಲರೂ ಸೆಲೆಬ್ರೇಷನ್ ಮೋಡ್ನಲ್ಲಿ ಇದ್ರು. ಅದಾದ ಮೇಲೂ ಇಲ್ಲಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇದು ದೊಡ್ಡ ಚರ್ಚೆ ಕಾರಣವಾಗಿತ್ತು. ಇವ್ರಿಗೇನು ಮನುಷ್ಯತ್ವ ಇದೆಯಾ ಇಲ್ವಾ? ಈ ಕಡೆ ಸಾವಿನ ಸಂಖ್ಯೆ ಏರಿಕೆ ಆಗ್ತಿದೆ, ಆ ಕಡೆ ನೋಡಿದ್ರೆ ಇವ್ರುಗಳು ಸೆಲ್ಫಿ ತೆಗೆದುಕೊಳ್ತಾ ಇದ್ದಾರೆ, ಆಟೋಗ್ರಾಫ್ ತೆಗೆದುಕೊಳ್ತಾ ಇದ್ದಾರೆ, ಟ್ರೋಫಿಗೆ ಮುತ್ತಿಕ್ತಾ ಇದ್ದಾರೆ ಅಂತ. ಬಟ್ ಆ್ಯಕ್ಚುಲ್ ಆಗಿ ಏನಾಗಿತ್ತು ಅನ್ನೋದು ಅಲ್ಲಿದ್ದವರಿಗೆ ಆಂತರಿಕವಾಗಿ ಗೊತ್ತಿರತ್ತೆ. ಹಾಗಿದ್ರೆ ಅವತ್ತು ಆಗಿದ್ದೇನು? ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮ ಇದ್ದಿದ್ದು ಸಂಜೆ 4ಕ್ಕೆ. ಕಾಲ್ತುಳಿತಕ್ಕೆ ಮೊದಲ ಬಲಿಯಾಗಿದ್ದು ಮಧ್ಯಾಹ್ನ 3:45ಕ್ಕೆ. ವೈದ್ಯವಿ ಆಸ್ಪತ್ರೆಯಲ್ಲಿ ಮೊದಲ ಸಾವಿನ ಸುದ್ದಿ ಪೊಲೀಸರಿಗೆ ಸಿಗತ್ತೆ. ಈ ವೇಳೆ ವಿಧಾನಸೌಧದ ಕೊಠಡಿಯಲ್ಲೇ ಸಿಎಂ ಇದ್ರಂತೆ. ಸಂಜೆ 4:15ಕ್ಕೆ ಕಾರ್ಯಕ್ರಮ ಶುರು ಆಗತ್ತೆ. ಮಳೆ ಬರುತ್ತೆ, ಕಾರ್ಯಕ್ರಮ ಅಲ್ಲಿಗೆ ಮುಗಿಯತ್ತೆ. ಸಿಎಂ ಅಲ್ಲಿಂದ ನೇರ ಜನಾರ್ದನ ಹೋಟೆಲ್ಗೆ ತೆರಳ್ತಾರೆ. ದೋಸೆ ತಿಂದು ಹೊರಡಬೇಕು ಅನ್ನುವಷ್ಟರಲ್ಲಿ ಪೊಲೀಸರಿಂದ ಮಾಹಿತಿ ಸಿಗತ್ತೆ. ನೋಡಿ, ಸಹಜವಾಗಿ ಅವತ್ತು ಏನೇನಾಯ್ತು ಅನ್ನುವಂಥ ಪ್ರಶ್ನೆ ಇದೆಯಲ್ಲ, ಈಗ ವಿಪಕ್ಷದವರು ಸಾಕಷ್ಟು ರೀತಿಯಾದಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅವತ್ತು ಸಾವಿನ ಸುದ್ದಿ ಆಗಿದೆ ಅಂತ ಹೇಳಿದ್ರು, ಸಾವಿನ ಸುದ್ದಿ ಕಿವಿಗೆ ಬಿದ್ರೂ ಇವ್ರುಗಳು ತಲೆ ಕೆಡಿಸ್ಕೊಳ್ಳಿಲ್ಲ. ಅಲ್ಲೇ ಕಾರ್ಯಕ್ರಮವನ್ನು ಮಾಡಿದ್ರು. ಮಳೆ ಬಂದಿದ್ದಕ್ಕೆ ಕಾರ್ಯಕ್ರಮ ನಿಂತೋಯ್ತು. ಇಲ್ಲ ಅಂತಂದಿದ್ರೆ ಇನ್ನೂ ಸ್ವಲ್ಪ ಹೊತ್ತು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ರು. ಬೇಕಾಗಿತ್ತಾ ಇದಲ್ಲ? ಅವಶ್ಯಕತೆ ಇತ್ತಾ ಇದಲ್ಲ? ಇವ್ರಿಗೆಲ್ಲ ಮನುಷ್ಯತ್ವ ಇದೆಯಾ ಇಲ್ವಾ? ಸಾವಾಗಿದೆ ಅಂತ ಗೊತ್ತಾದ ಮೇಲೂ ಅದು ಹೆಂಗೆ ಕಾರ್ಯಕ್ರಮ ಮಾಡಿದ್ರು ಅನ್ನೋದು ಪ್ರಶ್ನೆ ಆಗಿತ್ತು. ಆದರೆ ಇವಾಗ ವಿಚಾರಗಳು ಹೊರಗೆ ಬರ್ತಾ ಇದೆ ಒಂದೊಂದಾಗೆ. ಸಿ ಎಂಗೆ ಅವತ್ತು ಸಾವಿನ ಸುದ್ದಿಯ ವಿಚಾರ ಅವ್ರ ಕಿವಿಗೆ ಬಿದ್ದಿದ್ದು ತಡವಾಗಿ. ಈ ಕಾರ್ಯಕ್ರಮದಲ್ಲೇ ಬ್ಯುಸಿ ಆಗಿಬಿಟ್ಟಿದ್ರು ಸಿಎಂ. ಸಿಎಂ ಕಿವಿಗೆ ಯಾರೊಬ್ರು ಈ ಥರ ಸಾವಾಗಿದೆಯಂತೆ, ಅಲ್ಲಿನ ಪರಿಸ್ಥಿತಿ ಕೈಮೀರಿದೆಯಂತೆ ಅಂತ ಗಮನಕ್ಕೆ ತರಲಿಲ್ಲ ಅನ್ನೋದನ್ನು ಹೇಳಲಾಗ್ತಾ ಇದೆ. ಮಳೆ ಬರುತ್ತೆ ಅಂತ ಕಾರ್ಯಕ್ರಮವನ್ನು ಸ್ಥಗಿತ ಮಾಡ್ತಾರೆ. ಅದಾದ ಮೇಲೆ ದೋಸೆ ತಿನ್ನೋಣ ಅಂತ ಸಿದ್ದರಾಮಯ್ಯನವ್ರು ಹೋಗ್ತಾರೆ. ಈ ದೋಸೆ ವಿಚಾರವೂ ಕೂಡ ಸಿಕ್ಕಾಬಟ್ಟೆ ಸುದ್ದಿ ಆಗತ್ತೆ. ಇಲ್ಲಿ ಸಾವಾಗಿದ್ರೆ ಸಿಎಂ ದೋಸೆ ತಿನ್ನಕ್ಕೆ ಹೋಗಿದ್ರಂತೆ ಅಂತ. ಆದರೆ ಅಧಿಕಾರಿಗಳು ಸಿಎಂ ಗಮನಕ್ಕೆ ಈ ಸಾವಿನ ಸುದ್ದಿಯ ಬಗ್ಗೆ ತಂದಿರಲಿಲ್ಲ. ಅದು ಹೆದರಿಕೆಯೋ ಆತಂಕವೋ ಅಥವಾ ಎಲ್ಲವನ್ನು ಕಂಟ್ರೋಲ್ ಮಾಡೋಣ ಅನ್ನೋದೋ ಅಥವಾ ಸಿಎಂರನ್ನ ಆ ತಕ್ಷಣಕ್ಕೆ ರೀಚ್ ಆಗೋಕ್ಕಾಗಲಿಲ್ವೋ ಗೊತ್ತಿಲ್ಲ. ನೋಡಿ, ಪೊಲೀಸರಿಂದ ಮಾಹಿತಿ ಪಡೆದ ತಕ್ಷಣ ಸಿದ್ದರಾಮಯ್ಯ ಅಲ್ಲಿಂದ ನೇರವಾಗಿ ಏನು ಆಗಿತ್ತೋ ಘಟನೆ ಅಲ್ಲಿಗೆ ಹೋಗಬೇಕಾಗಿತ್ತು. ಆದರೆ ಅವ್ರಿಗೇನು ವಿಚಾರವೇ ಗೊತ್ತಿಲ್ಲದಂಥ ಹಿನ್ನೆಲೆಯಲ್ಲಿ ಅವ್ರ ಮನೆಗೆ ಹೋಗ್ತಾರೆ. ಗೃಹ ಸಚಿವರು ಕಾವೇರಿಗೆ ಬರುವ ವೇಳೆ 85 ಜನ ಸಮಸ್ಯೆಯಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ. ಆಗ ಸಿಎಂಗೆ ಗೃಹ ಸಚಿವರು ಸಾವಿನ ಫುಲ್ ಡೀಟೇಲ್ಸನ್ನು ನೀಡ್ತಾರೆ. ಈ ವೇಳೆ ಬೇಗ ಗೊತ್ತಾಗಿದ್ರೆ ಕಾರ್ಯಕ್ರಮವನ್ನು ರದ್ದು ಮಾಡ್ಬೋದಿತ್ತು ಅಂತ ಸಿಎಂ ಹೇಳ್ತಾರಂತೆ. ಮರುದಿನ ಬಿಜೆಪಿ ನಾಯಕರ ಜೊತೆಗೆ ಒಂದು ಜಂಟಿ ಸುದ್ದಿಗೋಷ್ಠಿ ಆಗತ್ತೆ. JDS ಮತ್ತು ಬಿಜೆಪಿ ನಾಯಕರುಗಳು ಒಂದು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಸಿಎಂ ಸಾವಿಗಿಂತ ಹೋಟೆಲ್ ದೋಸೆ ಮುಖ್ಯವಾಗಿತ್ತಾ ಅಂತ ಪ್ರಶ್ನೆ ಮಾಡ್ತಾರೆ. ಛಲವಾದಿ ಪ್ರಶ್ನೆ ಮಾಡೋದು, ನಿಮಗೆ ಸಾವಿಗಿಂತ ದೋಸೆ ಬೇಕಾಗಿತ್ತಾ ಅಂತ. ಇದು ಸಿಎಂ ಸಿದ್ದರಾಮಯ್ಯನವರ ಕೋಪಕ್ಕೆ ಕಾರಣ ಆಗತ್ತೆ. ಹಿಂಗಾಗ್ಬಿಡ್ತಲ್ಲ, ನನ್ನ ಬಗ್ಗೆ ಬೇರೆ ಥರ ಅಪಪ್ರಚಾರ ಆಗ್ತಾ ಇದೆಯಲ್ಲ ಅಂತ. ಆ ಕಾರಣಕ್ಕಾಗಿ ಕ್ಯಾಬಿನೆಟ್ಟಿನಲ್ಲಿ ಗಂಭೀರ ಚರ್ಚೆ ಮಾಡ್ತಾರೆ. ಕೊನೆಯದಾಗಿ ಪೊಲೀಸ್ ಆಯುಕ್ತರನ್ನ ಕರೆಸಿ ಮಾತಾಡ್ತಾರೆ. ಏನಾಗಿತ್ತು, ಯಾಕೆ ತಡವಾಗಿ ಹೇಳಿದ್ರಿ, ಯಾಕೆ ಬೇಗ ಹೇಳಲಿಲ್ಲ, ನನ್ನ ಗಮನಕ್ಕೆ ತರೋದ್ರಲ್ಲಿ ಯಾಕೆ ಲೇಟ್ ಆಯಿತು, ದಯಾನಂದ ಸಾವಿನ ಸುದ್ದಿಯನ್ನು ಲೇಟಾಗಿ ಯಾಕೆ ನೀಡಿದ್ರಿ ಅನ್ನೋದ್ರ ಬಗ್ಗೆ ಕೇಳಿದಾಗ ಅವರು ವಿವರಣೆಯನ್ನು ನೀಡ್ತಾರೆ. ಲಕ್ಷಾಂತರ ಜನ ಸೇರಿದ್ರಿಂದ ನೆಟ್ವರ್ಕ್ ಸಂಪೂರ್ಣವಾಗಿ ಸ್ಥಗಿತವಾಗಿತ್ತು ಅನ್ನೋದನ್ನು ಹೇಳ್ತಾರೆ. ಹಾಗಾಗಿ ನಿಮಗೆ ಸುದ್ದಿಯನ್ನು ಮುಟ್ಟಿಸೋಕೆ ವಿಳಂಬ ಆಯಿತು ಅನ್ನೋದ್ರ ಬಗ್ಗೆ ವಿವರಣೆಯನ್ನು ನೀಡ್ತಾರಂತೆ.
ಈ ಕಾರಣಕ್ಕಾಗಿ ದಯಾನಂದ್ ಸಸ್ಪೆಂಡ್ಗೆ ಕಾರಣವಾಗತ್ತೆ ಅನ್ನೋದನ್ನ ಈಗ ಹೇಳಲಾಗ್ತಾ ಇದೆ. ಕಮಿಷನರ್ ದಯಾನಂದ್ ಅವರನ್ನ ಅಮಾನತು ಮಾಡಿದ್ದಕ್ಕೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇತ್ತು. ಯಾಕೆ ಅಮಾನತು ಮಾಡಬೇಕಾಗಿತ್ತು, ಅವ್ರದ್ದೇನು ತಪ್ಪಿತ್ತು ಅಂತ. ಅದಕ್ಕೆ ಕಾರಣ ಏನು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಅವತ್ತು ಸಾವಿನ ವಿಚಾರ ಸಿಎಂ ಗಮನಕ್ಕೆ ಬರಲೇ ಇಲ್ಲ, ಯಾರು ತರಲೇ ಇಲ್ಲ. ಅವತ್ತು ಇವ್ರು ಇಲ್ಲಿಗೆ ಬ್ಯುಸಿ ಆಗ್ಬಿಟ್ರು ಕಾರ್ಯಕ್ರಮದಲ್ಲೇ. CM, DCM, ಇನ್ನುಳಿದ ಕೆಲವು ನಾಯಕರುಗಳು ಅವ್ರಿಗೆ ಆ್ಯಕ್ಚುಲಾಗಿ ಏನಾಗ್ತಿದೆ ಅನ್ನೋ ವಿಚಾರ ಗೊತ್ತಾಗಲೇ ಇಲ್ಲ. ಆ ಟೈಮಲ್ಲಿ ಅವ್ರ ಮಾಧ್ಯಮವನ್ನು ನೋಡಿರಲ್ಲ. ಆದರೆ ಪೊಲೀಸ್ ಇಲಾಖೆ ಅವ್ರ ಗಮನಕ್ಕೆ ತರಬೇಕಾಗಿತ್ತು. ಆದರೆ ಪೊಲೀಸ್ ಇಲಾಖೆಯು ಕೂಡ ಗಮನಕ್ಕೆ ತಂದಿರಲಿಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈ ವಿಚಾರದಲ್ಲಿ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಡ್ಯಾಮೇಜು, ಮುಜುಗರ ಎಲ್ಲವೂ ಕೂಡ ಆಗಿದ್ದು ಹೌದು. ಒಂದಷ್ಟು ರೀತಿಯಾಗಿ ಗೊಂದಲಗಳೇ ಇಲ್ಲಿ ಹೆಚ್ಚಾಗಿದ್ರಿಂದ ಸಾವು ಸಂಭವಿಸಿದೆ. ಅದರ ಜೊತೆಗೆ ಈ ಸರ್ಕಾರಕ್ಕೆ ಮುಜುಗರವೂ ಆಗಿದೆ ಅನ್ನುವಂಥ ವಿಚಾರ. CMಗೆ ಅವತ್ತು ಸಾವಾಗಿದೆ ಅನ್ನೋದು ಗೊತ್ತೇ ಆಗಿಲ್ಲ ಕೆಲವು ಹೊತ್ತುಗಳವರೆಗೂ. ಆಮೇಲೆ ಗೊತ್ತಾಗಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಏನೇನು ಸಮಸ್ಯೆಗಳಾಯಿತು, ಗೊಂದಲಗಳಾಯಿತು, ಯಾಕೆ ಇಷ್ಟು ಎಡವಟ್ಟುಗಳಾಯಿತು ಅಂತ. ಖಂಡಿತ ನೀತಿ, ಕಾಲು ತುಳಿತ ಪ್ರಕರಣ ಈಗ ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಮುಜುಗರವನ್ನ ತಂದಿದೆ. ಯಾಕೆಂದ್ರೆ 11 ಜನ ಅಮಾಯಕರ ಸಾವು ಸರ್ಕಾರಕ್ಕೆ ಒಂದು ರೀತಿ ಡ್ಯಾಮೇಜ್ ಅನ್ನ ಮಾಡ್ತಾ ಇದೆ. ಪ್ರತಿಪಕ್ಷಗಳು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ಕಾರಣ ಯಾಕಾಯ್ತು? ಯಾಕೆಂದ್ರೆ ಕಾರ್ಯಕ್ರಮವನ್ನೇ ರದ್ದುಪಡಿಸುವಂತಹ ನಿರ್ಧಾರವನ್ನ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ರು ಅನ್ನುವಂತ ಮಾಹಿತಿ ನಮ್ಗೆ ಲಭ್ಯ ಆಗಿದೆ. ಅದು ಸಂಪುಟ ಸಭೆಯಲ್ಲೇ ಇದ್ದಂತವ್ರು ಕೊಟ್ಟಂತ ಮಾಹಿತಿ. ಸೊ ಏನು ಕಾರ್ಯಕ್ರಮ ಸಂಜೆ 4 ಗಂಟೆಗೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಆಯೋಜನೆ ಮಾಡಲಾಗತ್ತೆ. ಆ ಕಾರ್ಯಕ್ರಮಕ್ಕೂ ಮುನ್ನವೇ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲು ತುಳಿತ ಆಗತ್ತೆ. ಆ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಸಾವನ್ನ ಅಪ್ತಾರೆ. ಅದು ವೈದೇಹಿ ಆಸ್ಪತ್ರೆಯಲ್ಲಿ. ಇದು ಪೊಲೀಸರ ಗಮನಕ್ಕೆ ಬರೋದು ಕೂಡ ವಿಳಂಬ ಆಗತ್ತೆ. ಯಾಕೆಂದ್ರೆ ಪೊಲೀಸರು ಗಾಯಾಳುಗಳನ್ನ ಆಸ್ಪತ್ರೆಗೆ, ಯಾರು ಗಾಯಾಳುಗಳಾಗ್ತಾರೆ ಅವರನ್ನ ತಕ್ಷಣ ಆಸ್ಪತ್ರೆಗೆ ಮೂವ್ ಮಾಡ್ತಾರೆ, ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಮತ್ತೆ ಬಂದು ಆ ಕೆಲಸದಲ್ಲಿ ನಿರತರಾಗ್ತಾರೆ, ಜನರನ್ನ ಅವಾಯ್ಡ್ ಮಾಡೋದ್ರಲ್ಲಿ ನಿರತರಾಗ್ತಾರೆ. ಸೊ ಹಾಗಾಗಿ ಅಲ್ಲಿ ಡೆತ್ ಆದಂತವರ ಮಾಹಿತಿ ಪೊಲೀಸರಿಗೂ ಕೂಡ ಸಿಗೋದಿಲ್ಲ. ಪೊಲೀಸರಿಗೆ ವಿಳಂಬವಾಗಿ ಸಿಗತ್ತೆ. ಯಾಕಂದ್ರೆ ಅಲ್ಲಿ ಲಕ್ಷಾಂತರ ಜನ ಯಾವಾಗ ಸೇರ್ಪಡೆ ಆಗ್ತಾರೆ, ಮೊಬೈಲ್ ನೆಟ್ವರ್ಕ್ ಕೂಡ ಅಲ್ಲಿ ಜಾಮ್ ಆಗತ್ತೆ. ಮೊಬೈಲ್ಗಳು ಯಾವುದು ಕೂಡ ಮೂವ್ ಆಗೋದಿಲ್ಲ. ಕಾಲ್ ಮಾಡೋದಾಗ್ಲಿ ಅಥವಾ ಮೆಸೇಜ್ ಅನ್ನ ಮಾಡೋದು ಕೂಡ ಅಲ್ಲಿ ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ನಮಗೂ ಕೂಡ ಅದು ಅನುಭವಕ್ಕೆ ಬಂದಿದೆ ವಿಧಾನಸೌಧದ ಬಳಿ. ಸೊ ಈ ಒಂದು ಸನ್ನಿವೇಶದಿಂದಾಗಿ ಅಲ್ಲಿ ವಿಳಂಬ ಆಗತ್ತೆ. ಸಾವಿನ ಮಾಹಿತಿ ಮುಖ್ಯಮಂತ್ರಿಗಳಿಗೆ, ಹೋಮ್ ಮಿನಿಸ್ಟರ್ಗೆ ತಲುಪೋದಕ್ಕೆ ವಿಳಂಬ ಆಗತ್ತೆ ಅನ್ನುವಂಥದ್ದು ಗಮನಿಸಬೇಕಾಗತ್ತೆ. ಮುಖ್ಯಮಂತ್ರಿಗಳು 3:45ಕ್ಕೆ ವೈದೇಹಿ ಆಸ್ಪತ್ರೆಯಲ್ಲಿ ಓರ್ವರ ಸಾವಾಗತ್ತೆ. ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದ್ರೆ ತಕ್ಷಣ ನಾನು ಇಡೀ ಕಾರ್ಯಕ್ರಮವನ್ನೇ ರದ್ದು ಮಾಡ್ತಾ ಇದ್ದೆ ಅನ್ನುವಂತ ಮಾಹಿತಿಯನ್ನ ಅವರು ಸಂಪುಟ ಸದಸ್ಯರ ಜೊತೆ ಹಂಚ್ಕೊಳ್ತಾರೆ ಮುಖ್ಯಮಂತ್ರಿಗಳು. ಯಾಕೆಂದ್ರೆ ನಮ್ಗೆ ಇದಕ್ಕಿನ್ನ ದೊಡ್ಡದು ಯಾವುದು ಇಲ್ಲ, ಸಾವಿಗಿನ್ನ ನಮ್ಗೆ ಕಾರ್ಯಕ್ರಮ ಇಂಪಾರ್ಟೆಂಟ್ ಆಗಿರಲಿಲ್ಲ, ಇದರಿಂದ ನನಗೆ ತುಂಬಾ ನೋವಾಗಿದೆ. ಅದರಲ್ಲೂ 11 ಜನ ಸಾವನ್ನಪ್ಪಿರುವಂತದ್ದು ನನಗೆ ನೋವಾಗಿದೆ. ಮೊದಲೇ ಯಾಕೆ ತಿಳಿಸ್ಲಿಲ್ಲ ಅನ್ನುವಂತ ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ನಂತರ ಅವರು ಜನಾರ್ದನ ಹೋಟೆಲ್ಗೆ ಹೋಗ್ತಾರೆ. 3:45ಕ್ಕೆ ವ್ಯಕ್ತಿ ಸಾವಾಗತ್ತೆ. ಮುಖ್ಯಮಂತ್ರಿಗಳು ಕಾರ್ಯಕ್ರಮವನ್ನ ಮುಗಿಸ್ತಾರೆ. 4:15ಕ್ಕೆ ಕಾರ್ಯಕ್ರಮ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ನಲ್ಲಿ ಪ್ರಾರಂಭ ಆಗತ್ತೆ. ಪ್ರಾರಂಭವಾದ ನಂತರ ಮಳೆ ಬರ್ತಿದ್ದ ಹಾಗೆ ಕಾರ್ಯಕ್ರಮ ಮುಂದೂಡಿಕೆ ಮುಗಿದು ಹೋಗುತ್ತೆ. ಸೊ ತದನಂತರ ಮುಖ್ಯಮಂತ್ರಿಗಳು ಜನಾರ್ದನ ಹೋಟೆಲ್ಗೆ ಹೋಗೋದು ನಿಜ. ಹೋಗ್ತಾರೆ. ಜನಾರ್ದನ ಹೋಟೆಲ್ನಲ್ಲಿ ಅವರು ದೋಸೆಯನ್ನು ತಿಂದು ನಂತರ ಅವರು ಮನೆ ಕಡೆ ಹೊರಡ್ತಾರೆ. ಆ ಸಂದರ್ಭದಲ್ಲಿ ಈ ರೀತಿಯಾಗಿ ವ್ಯಕ್ತಿ ಸಾವಾಗಿದೆ ಅನ್ನುವಂತ ಮಾಹಿತಿ ಮುಖ್ಯಮಂತ್ರಿಗಳ ಗಮನಕ್ಕೆ ಬರುತ್ತೆ. 3:45ಕ್ಕೆ ವ್ಯಕ್ತಿ ಸತ್ರು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ಬರೋದು 4:20 ನಂತರ. ಸೊ ಯಾಕೆಂದ್ರೆ ಮೊದಲೇ 4 ಗಂಟೆ 3:45ಕ್ಕೆ ಮಾಹಿತಿ ಬಂದಿದ್ರೆ 4 ಗಂಟೆಗೆ ನಡೀತಾ ಇರುವಂತಹ ವಿಧಾನಸೌಧದ ಕಾರ್ಯಕ್ರಮ ರದ್ದು ಮಾಡೋದಕ್ಕೆ ಮುಖ್ಯಮಂತ್ರಿಗಳು ನಿರ್ಧಾರವನ್ನ ತೆಗೆದುಕೊಂಡಿದ್ರು ಅನ್ನುವಂಥದ್ದನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾಗತ್ತೆ. ನಂತರ ಪರಮೇಶ್ವರ್ ಅವರು ಕೂಡ ಕಾವೇರಿ ನಿವಾಸಕ್ಕೆ ತೆರಳುತ್ತಾರೆ. ಆಗ ಜನಾರ್ದನ ಹೋಟೆಲ್ನಿಂದ ಮುಖ್ಯಮಂತ್ರಿಗಳು ಕೂಡ ಕಾವೇರಿಗೆ ವಾಪಸ್ ಆಗ್ತಾರೆ. ಆ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಈ ರೀತಿಯಾಗಿ 5 ಜನ ಸಾವಾಗಿದೆ ಅನ್ನುವಂತ ಮಾಹಿತಿಯನ್ನ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ. ಅದು ಅಲ್ಲಿಗೆ ಮುಗಿಯುತ್ತೆ. ನಂತರ ಕ್ಯಾಬಿನೆಟ್ ಮರುದಿನ ಕ್ಯಾಬಿನೆಟ್ ಪ್ರಾರಂಭವಾಗತ್ತೆ. ಅದಕ್ಕೂ ಮುನ್ನ ಬಿಜೆಪಿ ನಾಯಕರು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ, ಛಲವಾದಿ ನಾರಾಯಣಸ್ವಾಮಿ ಹಾಗೆ ಪ್ರತಿಪಕ್ಷ ನಾಯಕರಾಗಿರುವಂತ ಅಶೋಕ್ ಅವರು ಜಂಟಿ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಸರ್ಕಾರದ ವಿರುದ್ಧ ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾರೆ. ಛಲವಾದಿ ನಾರಾಯಣಸ್ವಾಮಿ ಕೊನೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಈ ಕಡೆ 3:45ಕ್ಕೆ ವ್ಯಕ್ತಿಯ ಸಾವಾಗತ್ತೆ. ಆದ್ರೆ ಮುಖ್ಯಮಂತ್ರಿಗಳು 4:15ಕ್ಕೆ
ಜನಾರ್ದನ ಹೋಟೆಲ್ನಲ್ಲಿ ದೋಸೆಯನ್ನ ತಿಂತಾ ಇರ್ತಾರೆ, ಬಾದಾಮಿ ಹಲ್ವವನ್ನ ತಿಂತಾ ಇರ್ತಾರೆ. ಅವ್ರಿಗೆ ಇದು ಇಂಪಾರ್ಟೆಂಟ್ ಆಗತ್ತೆ ಅನ್ನುವಂತ ಒಂದು ವಿಚಾರವನ್ನ ಅಲ್ಲಿ ಬಹಿರಂಗ ಮಾಡ್ತಾರೆ. ಸೊ ಇದು ಮುಖ್ಯಮಂತ್ರಿಗಳಿಗೆ ನೋವನ್ನ ಸಹಜವಾಗಿ ತರತ್ತೆ. ಯಾಕಂದ್ರೆ ಜನಾರ್ದನ ಹೋಟೆಲ್ಗೆ ಹೋಗುವ ಸಂದರ್ಭದಲ್ಲೂ ಕೂಡ ಅವರು ಅಲ್ಲಿಂದ ಹೊರ ಬೀಳುವಂತ ಸಂದರ್ಭದಲ್ಲೂ ಕೂಡ ಇಲ್ಲಿ ಸಾವಾಗಿದೆ, ಕಾಲ್ತುಳಿತ ಆಗಿದೆ ಅನ್ನುವಂತ ಮಾಹಿತಿ ಪೊಲೀಸರಿಂದ ಅಲ್ಲಿ ತಲುಪಿರೋದಿಲ್ಲ ಮುಖ್ಯಮಂತ್ರಿಗಳಿಗೆ. ಪರಮೇಶ್ವರ್ ಅವರು ಕಾವೇರಿ ನಿವಾಸಕ್ಕೆ ತೆರಳಿದ ನಂತರ ಮುಖ್ಯಮಂತ್ರಿಗಳ ಗಮನಕ್ಕೆ ಬರುತ್ತೆ. ಸೊ ತದನಂತರ ಕ್ಯಾಬಿನೆಟ್ ಸಂಜೆ ಪ್ರಾರಂಭವಾಗತ್ತೆ. ಬಿಜೆಪಿ ನಾಯಕರು ಏನು ಆರೋಪವನ್ನ ಮಾಡಿದ್ರು ಅದರ ಬಗ್ಗೆ ಪೊಲೀಸ್ ಆಯುಕ್ತರಾಗಿರುವಂತಹ ದಯಾನಂದ್ ಅವರನ್ನ ಕ್ಯಾಬಿನೆಟ್ ಸಭೆ ಹತ್ರ ಕರೆಸ್ಕೊಳ್ತಾರೆ. ಅವರ ಜೊತೆ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ಸಚಿವರು ಸಭೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ದಯಾನಂದ್ ಅವರು ಕೂಡ ಘಟನೆ ವಿಳಂಬ ಯಾಕಾಯ್ತು ಅನ್ನುವಂತ ವಿವರಣೆಗಳನ್ನ ಮುಖ್ಯಮಂತ್ರಿಗಳ ಮುಂದೆ ಇಡ್ತಾರೆ. ನಮ್ಗೆ ಅಲ್ಲಿ ಲಕ್ಷಾಂತರ ಜನ ಬಂದಿದ್ರಿಂದಾಗಿ ಎಲ್ಲ ಮೊಬೈಲ್ ಸಂಪರ್ಕ ಕೂಡ ಕಟ್ ಆಗಿತ್ತು. ಹಾಗಾಗಿ ನಿಮ್ಗೆ ಮಾಹಿತಿಯನ್ನ ತಲುಪಿಸೋದಕ್ಕೆ, ವ್ಯಕ್ತಿಗಳು ಸತ್ತಿದ್ದಾರೆ ಅನ್ನುವಂತ ಮಾಹಿತಿಯನ್ನ ತಲುಪಿಸೋದಕ್ಕೆ ವಿಳಂಬ ಆಗಿದೆ ಅನ್ನುವಂತ ವಿಚಾರವನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾರೆ. ಜೊತೆಗೆ ಪೊಲೀಸು ಇಲಾಖೆಯಲ್ಲಿ ಯಾವ ರೀತಿ ಆಗಿರುತ್ತೆ, ಮೊದಲಿಗೆ ಯಾರು ಸಾವಾಗಿರುತ್ತೆ ಅಥವಾ ಏನ್ ಇನ್ಸಿಡೆಂಟ್ ಆಗಿರುತ್ತೆ ಅದರ ಮಾಹಿತಿ ಅವರ ಮೇಲಧಿಕಾರಿಗಳಿಗೆ ಹಂತ ಹಂತವಾಗಿ ತಲುಪಬೇಕಾಗತ್ತೆ. ನಂತರ ಡಿಸಿಪಿ ಅವರಿಗೆ ಹೋಗ್ಬೇಕಾಗತ್ತೆ. ಆ ನಂತರ ಪೊಲೀಸ್ ಆಯುಕ್ತರಿಗೆ ಬರುತ್ತೆ. ಪೊಲೀಸ್ ಆಯುಕ್ತರಿಂದ ಡಿಜಿ ಹಾಗೆ ಹೋಮ್ ಮಿನಿಸ್ಟರ್ ಅವ್ರಿಗೆ ಬರುತ್ತೆ. ಸೊ ಈ ಹಂತ ಹಂತವಾಗಿ ತಲುಪೋದಕ್ಕೆ ಸಮಯ ಆಗತ್ತೆ. ಮೊಬೈಲ್ ಸಂಪರ್ಕ ಅವತ್ತು ಕಟ್ ಆಗಿರೋದ್ರಿಂದ ನಮ್ಗೆ ಮಾಹಿತಿಯನ್ನ ತಕ್ಷಣ ನಿಮ್ಗೆ ತಪ್ಪಿಸೋದಕ್ಕೆ ಸಾಧ್ಯ ಆಗ್ಲಿಲ್ವ ಅನ್ನುವಂತಹ ವಿಚಾರವನ್ನ ಪೊಲೀಸ್ ಆಯುಕ್ತರು ಕೂಡ ಮುಖ್ಯಮಂತ್ರಿಗಳ ಮುಂದೆ ಇಡ್ತಾರೆ. ಆದ್ರೂ ಕೂಡ ಇದರಿಂದ ಸಿದ್ದರಾಮಯ್ಯ ಅವರಿಗೆ ಬಹಳ ನೋವಾಗಿರುತ್ತೆ. ಯಾಕಂದ್ರೆ 11 ಜನ ಸಾವನ್ನಪ್ಪಿರ್ತಾರೆ, ಸರ್ಕಾರಕ್ಕೆ ಮುಜುಗರ ಬಂದಿದೆ, ಕೆಟ್ಟ ಹೆಸರು ಬರ್ತಾ ಇದೆ ಅನ್ನುವಂತ ಕಾರಣಕ್ಕೆ ಪೊಲೀಸರ ಇಲ್ಲಿ ವೈಫಲ್ಯ ಇಲ್ಲದೆ ಇದ್ರೂ ಕೂಡ ಅನಿವಾರ್ಯವಾಗಿ ಪೊಲೀಸ್ ಆಯುಕ್ತರನ್ನ ಸಸ್ಪೆಂಡ್ ಮಾಡುವಂತಹ ಒಂದು ನಿರ್ಧಾರವನ್ನ ಅವತ್ತು ತೆಗೆದುಕೊಳ್ಬೇಕಾಗತ್ತೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ಅವರು ತರಾಟೆಗೆ ತೆಗೆದುಕೊಳ್ಳುವಂತದ್ದು ಕೂಡ ನಮ್ಮ ಮಾಹಿತಿಗಳು ಸಿಗ್ತಾ ಇದೆ ನೀತಿ. ಯಾಕಂದ್ರೆ ಕ್ಯಾಬಿನೆಟ್ ಆಗುವಂತ ಸಂದರ್ಭದಲ್ಲಿ ಪ್ರೋಟೋಕಾಲ್ ಪ್ರಕಾರ ನೀವ್ ಯಾಕೆ ಹೋಗಿದ್ರಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಆಟಗಾರರನ್ನ ಅನ್ನುವಂತ ಒಂದು ಪ್ರಶ್ನೆಯನ್ನ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹಾಕ್ತಾರೆ. ಯಾಕಂದ್ರೆ ಪ್ರೋಟೋಕಾಲ್ ಪ್ರಕಾರ ಅಧಿಕಾರಿಗಳು ಅಲ್ಲಿ ಆಟಗಾರರನ್ನ ರಿಸೀವ್ ಮಾಡ್ಕೊಳ್ಬೇಕಾಯ್ತು, ನೀವ್ ಯಾಕೆ ಅಲ್ಲಿಗೆ ಏರ್ಪೋರ್ಟ್ಗೆ ಹೋದ್ರಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ಅವತ್ತು ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಭೆಯಲ್ಲಿ ತರಾಟೆಗೆ ತೆಗೆದುಕೊಂಡ್ರು ಅನ್ನುವಂತ ಮಾಹಿತಿಗಳು ಕೂಡ ನಮ್ಗೆ ಸಿಕ್ಕಿದೆ. ಸೊ ಹಾಗಾಗಿ ಇಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ನಿಂದಾಗಿ ಅವತ್ತಿನ ಕಾರ್ಯಕ್ರಮ ರದ್ದುಪಡಿಸುವಂತಹ ಒಂದು ನಿರ್ಧಾರ ಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು. ಕಮ್ಯುನಿಕೇಶನ್ ಗ್ಯಾಪ್ ನಿಂದಾಗಿ ಕಾರ್ಯಕ್ರಮ ಅವತ್ತು ನಡೆದಿದೆ. ಅದಕ್ಕೆ ಮುಖ್ಯಮಂತ್ರಿಗಳಿಗೂ ಕೂಡ ಸಾಕಷ್ಟು ನೋವಾಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗಿರುವಂತದ್ದು ನೀತಿ. ಫೈನ್, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.